ಅಂದ್ರೆ ತುಂಬಾ ಸಹಾಯ ಮಾಡಿದ್ದಾರೆ. ನೀವು ಅವ್ರ ಕೈ ಹಿಡಿತಿದ್ದೀರಾ ಅಂತ ಕೇಳಿ ನನಗೆ ನಿಜವಾಗ್ಲೂ ಸಂತೋಷ ಆಯ್ತು. ಜ್ಯೋತಿನ ಅವರು ಸ್ವಂತ ತಂಗಿ ತರ ನೋಡ್ತಾರೆ. ಅದಕ್ಕೆ ಅಣ್ಣ ಜ್ಯೋತಿ ವಿಚಾರವಾಗಿ ನಾನು ಅವ್ರ ಹತ್ರ ಸಹಾಯ ಕೇಳಿದ್ದೀನಿ. ಅವರಿಬ್ಬರನ್ನು ಒಂದ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದ್ ಸರಿ, ಅಣ್ಣ ಮತ್ತೆ ನಿಮ್ ವಿಚಾರದ ಬಗ್ಗೆ ದ್ರೋಣ ಅವ್ರಿಗೆ ಹೇಳಿದ್ದೀರಾ? ಇಲ್ಲ, ಗೊತ್ತಿಲ್ಲ. ಆದ್ರೆ ಅವ್ರು ನಿಮಗೆ ಇಷ್ಟೊಂದು ಹತ್ರವಾಗಿದ್ದಾರೆ ಅಂತ ಗೊತ್ತಾದ್ಮೇಲೆ ಅವ್ರಿಗೆ ಹೇಳಲೇಬೇಕು. ದಯವಿಟ್ಟು ಅಂತ ತಪ್ಪು ಮಾತ್ರ ಮಾಡಬೇಡಿ. ಇಲ್ಲ ತುಳಸಿ, ಅವ್ರು ಹೇಳಿದ್ದಾರೆ ನಮ್ಮಿಬ್ಬರ ಮಧ್ಯೆ ಯಾವ ಮುಚ್ಚುಮರೆನೂ ಇರಬಾರ್ದು ಅಂತ. ಹಾಗಿದ್ಮೇಲೆ ನಾನು ಇದನ್ನ ಹೇಳಿಲ್ಲ ಅಂದ್ರೆ ತಪ್ಪಾಗುತ್ತೆ. ಇಲ್ಲ ಇಲ್ಲ, ನೀವಿದನ್ನ ಹೇಳಿದ್ರೇನೆ ತಪ್ಪಾಗುತ್ತೆ. ಯಾಕೆ? ನೋಡಿ, ನೀವು ಹೇಳೋ ಉದ್ದೇಶ ಒಳ್ಳೇದೇ ಇದ್ರು ಅವ್ರು ಅರ್ಥ ಮಾಡ್ಕೊಳ್ಳೋ ರೀತಿ ಹೇಗಿರುತ್ತೋ ಏನೋ. ಯಾಕೆ ಅಂದರೆ ಯಾರೆಷ್ಟೇ ಒಳ್ಳೆಯವರಿದ್ರು ಇಂಥ ವಿಚಾರಗಳು ಬಂದಾಗ ನಾವೇ ಅವ್ರ ಮನಸ್ಸಲ್ಲಿ ವಿಷದ ಬೀಜ ಬಿತ್ತದಾಗತ್ತೆ. ಅದ್ರ ಬದಲು ಸುಮ್ಮನಿದ್ಬಿಡೋದೇ ಒಳ್ಳೆಯದು. ತುಂಬ ದಿನಗಳ ನಂತರ ನಿಮ್ಮ ಬದುಕಲ್ಲೂ ಒಳ್ಳೆ ದಿನಗಳು ಬರ್ತಾ ಇದೆ. ಯಾಕದನ್ನು ಹಾಳು ಮಾಡ್ಕೋತೀರಾ? ಆದರೂ ನೋಡಿ, ನಿಮ್ಮ ವಿಚಾರದ ಬಗ್ಗೆ ಅವ್ರ ಹತ್ರ ನಾವು ಹೇಳೋದಿಲ್ಲ. ಯೋಚನೆ ಮಾಡಬೇಡಿ. ಹಾಗೆ ನೀವು ಹೇಳಕ್ಕೆ ಹೋಗಬೇಡಿ, ಸರಿನಾ? ಹ್ಞೂ ಅನ್ನಿ, ಪ್ಲೀಸ್ ದಯವಿಟ್ಟು ಹೇಳಬೇಡಿ. ಸರಿ. ಹಾಗೆ ನೀನು ನಿಮ್ಮ ಅಣ್ಣನ ಬಗ್ಗೆ ತುಂಬಾ ಯೋಚನೆ ಮಾಡಬೇಡ. ಅವ್ರ ಜೀವನದಲ್ಲೂ ಒಳ್ಳೆ ದಿನಗಳು ಬಂದೇ ಬರುತ್ತೆ. ಜ್ಯೋತಿನವರು ಮತ್ತೆ ಒಂದಾಗ